ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮತ್ತೊಂದು ದಿನದ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತು ಬೆಳಗ್ಗೆ ಇಡ್ಲಿ ಸಂಪ್ಳ ಇತ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ಪಡ್ಡು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಅದಕ್ಕೇನಿಲ್ಲ, ಮಾಮೂಲಿ ಈರುಳ್ಳಿ ಒಗ್ಗರಣೆ ಕೊಟ್ಕೊಳ್ಳೋದು, ಜೊತೆಗೆ ತಪ್ಸಿಗೆ ಸೊಪ್ಪು, ಕ್ಯಾರೆಟ್ ತುರಿ, ತರಕಾರಿ ಏನಿರುತ್ತೆ ಸಣ್ಣ ಖಾರ ಹಚ್ಕೊಳ್ಳಿ, ಇಲ್ಲ ತುರ್ಕೊಳ್ಳಿ. ಇನ್ನು ಹಾಗೆ ಫ್ರೆಶಪ್ ಆಗಿ ಸ್ವಲ್ಪ ಪೂಜೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಕೊಂಡು, ಇನ್ನು ಬಟ್ಟೆ ಸ್ವಲ್ಪ ಇತ್ತು, ಬಟ್ಟೆ ಎಲ್ಲ ಒಗ್ದಾಕೋತಾ ಇದ್ದೆ. ನನ್ನ ಮಗ ನಾನು ಎಲ್ಲಿರ್ತೀನೋ ಜೊತೇಲಿ ಇರ್ತಾನೆ, ಅಲ್ಲೇ ಅವನು ಏನೇ ಮಾಡಿದ್ರಲ್ಲೂ ಎಲ್ಪೋ ಇನ್ನೊಂದು ಮಾಡ್ತಾ ಇರ್ತಾನೆ. ಇನ್ನು ಎಲ್ಲದರಲ್ಲೂ ಭಾಗಿಯಾಗ್ತಾನೆ. ಇನ್ನು ಸೈಕಲ್ ಇತ್ತು, ಸೈಕಲ್ ಒಂದು ಸ್ವಲ್ಪ ಆಟ ಆಡ್ತಾ ಇದ್ದ, ಜೊತೆಗೆ ಆಟ ಸಾಮಾನು ಇಟ್ಕೊಂಡು ಸ್ವಲ್ಪ ಆಟ ಆಡ್ತಾಯಿದ್ದೆ. ಇನ್ನೆಲ್ಲ ಒಗ್ದಾ ಇತ್ತು. ಇನ್ನು ಮೇಲ್ಗಡೆ ಟೆರೆಸ್ ಹಾಕೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಇನ್ನು ನನ್ನ ಮಗ ಅವನೇ ಮೆಟ್ಲು ಆವಾಗಿಂದು ಅಭ್ಯಾಸ ಆಗ್ಬಿಟ್ಟ, ಮೆಟ್ಲು ಹತ್ತೋದು ಕೂಡ, ಎತ್ಕೊಳ್ಳೋದು ಅವೆಲ್ಲ ನಡಿತೀನಿ ಅಂತ ಅವನೇ. ನಮ್ಮ ದೊಡ್ಡವನು ಸ್ವಲ್ಪ ಜಾಸ್ತಿ ಎತ್ಕೊಳ್ಳೋದು ಬುಟ್ಟೇ ಇರಲಿಲ್ಲ, ಇವನ್ನ ಬಿಟ್ಟು ಏನು ಎರಡನೇ ಮಕ್ಕಳೇ ಅಷ್ಟು ಅನಿಸುತ್ತೆ. ಅವನು ಹೊಸಿ ಇದು ಮಾಡ್ತೀವಿ, ಸುಸ್ತು ಪಡ್ತಾರೆ ಅಂತಾರಲ್ಲ ಆ ಥರ ನಡಿಬೇಕೋ ಇಲ್ಲ. ನಮಗೂ ಅವಾಗ ತಡಿ ಇನ್ನೂ ಚಿಕ್ಕವನು ಎತ್ಕೊಳ್ಳೋಣ ಅಂತ. ಇವಾಗ ಇಬ್ಬರು ಇರೋದ್ರಿಂದ ಬತ್ತಾನೆ ಬಿಡು, ಅವನೇ ನಡ್ಕೊಬತ್ತಾನೆ ಬಿಡು ಅನ್ನೋ ಥರ ಮೈಂಡ್ಸೆಟ್ಟು. ಹಂಗೇ ಫಸ್ಟ್ ಎಲ್ಲದಕ್ಕೂ ಭಯ ಪಡ್ತೀವಿ. ಒಂದು ಇಂಜೆಕ್ಷನ್ಗೆ ಆಗಲಿ, ಜ್ವರ ಬಂದರೆ ಆಗಲಿ, ಇನ್ನೊಂದು ಹುಷಾರು ತಪ್ಪಿದಾಗ ಏನೇ ಆಗಿದ್ರು ಎರಡನೇ ಮಕ್ಕಳಲ್ಲಿ ಧೈರ್ಯ ಬಂದ್ಬಿಡುತ್ತೆ, ಏನೂ ಆಗಲ್ಲ ಅಂತೇಳ್ಬಿಟ್ಟು. ಇಂಜೆಕ್ಷನ್ ಕೊಡಿಸೋಕ್ಕೂ ಅಷ್ಟೇ ಭಯ ಪಡ್ತಿದ್ದೋ. ಇನ್ನು ಸ್ವಲ್ಪ ಪಾತ್ರೆ ಎಲ್ಲ ದಬ್ಬಾಕ್ಕೊಂಡು, ಇನ್ನು ನನ್ನ ಮಗನ ಸ್ಕೂಲ್ಗೂ ಟೈಮ್ ಆಯ್ತದೆ ಅಂತ ಹೇಳ್ಬಿಟ್ಟು ಬಂದಾಗ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಮ್ಯಾಗಿ ಮಾಡೋಣ ಅಂತೇಳ್ಬಿಟ್ಟು ಹಚ್ಕೋತಾ ಇದ್ದೀನಿ. ಜಾಸ್ತಿ ನಾನು ಈ ಥರ ತರಕಾರಿ ಹಾಕಿನೇ ಮಾಡೋದು, ಹಾಗೆ ಮಾಡಿದ್ರೂ ಚೆನ್ನಾಗಿರುತ್ತೆ. ಇನ್ನು ನನ್ನ ಮಕ್ಳಿಗೆ ಎಲ್ಲ ಏನೇನಿರುತ್ತೆ ಎಲ್ಲ ಅಂಡುತ್ತಾ ಇದ್ದಾನೆ. ಇನ್ನೇನು ಏನಾದ್ರು ಸಾಮಾನು ಕೊಟ್ರೆ ಅವ್ನು ಸುಮ್ಮನೆ ಕೆಳಗಡೆ ಆಟ ಆಡ್ತಾಯಿರ್ತಾನೆ, ಇಲ್ಲಾಂದರೆ ಎತ್ಕೊತಾನೆ, ಇಲ್ಲಾಂದರೆ ಈ ಥರ ನಾನು ಹಿಂಗೆ ತಿರುಗ್ತೀನಿ ಅಂತ ಬಾಕ್ಸ್ ಹಾಕೊಂಡು ನಿಂತ್ಕೊತಾನೆ. ಇನ್ನು ನನ್ನ ಮಗನ ಕರ್ಕೊಂಬಂದೆ. ಅಲ್ಲೇ ಮಳೆ ಬರೋಂಗಿತ್ತು, ಸೋನೆ ಥರ ಅಂದ್ಬಿಟ್ಟು ಛತ್ರಿ ಹೋಗ್ತಾ ಇತ್ತು. ಇನ್ನು ನನ್ನ ಮಗನ ನೋಡಿ, ಇನ್ನು ಅಲ್ಲೇ ಒಂದು ಸ್ವಲ್ಪ ಹಾಲು ತಗೊಂಡು ಇವ್ರಿಗೋಸಿ ತಿಂಡಿ ಬಿಸ್ಕತ್ ತಗೊಂಡು ಬಂದ. ಇನ್ನು ಮ್ಯಾಗಿ ಎಲ್ಲ ಹಾಕೊಂಡು ತಿಂದಾದ್ಮೇಲೆ ಸ್ವಲ್ಪ ಹೊತ್ತು ಬರ್ಸೋಣ ಅಂತ ಹೇಳ್ಬಿಟ್ಟು ಬರ್ಸ್ತಾಯಿದ್ದೆ. ಹೋಮ್ವರ್ಕ್ನ ಬರೀತಾನೆ, ಸ್ವಲ್ಪ ಲೈನು ಇರೋದ್ರಿಂದ ಇದಾಗುತ್ತೆ. ಬೇರೆ ಪೇಪರ್ ಕೊಟ್ಟರೆ ಬರೀತಾನೆ, ಇನ್ನು ಇದರಲ್ಲಿ ಲೈನ್ ಒಳಗಡೆನೇ ಬರೀಬೇಕಲ್ಲ, ಹಂಗಾಗಿ ನಾನು ಸ್ವಲ್ಪ ಅಲ್ಲೇ ಬರೆಸ್ತಾಯಿದ್ದೆ ಕೈ ಇಟ್ಕೊಂಡು ಅವನೇ ಬರೀತಾನೆ, ಲೈನ್ ಮೇಲೆ ಕೈ ಇಟ್ಕೊಂಡು. ಇನ್ನು ನನ್ನ ಮಗನಿಗೆ ಸ್ವಲ್ಪ ಹಾಲು ಕಾಯಿಸ್ಕೊಟ್ಬಿಟ್ಟು ನಾನೊಂದು ಸ್ವಲ್ಪ ಕಾಫಿ ಕುಡಿತಾಯಿದ್ದೀನಿ. ಇನ್ನು ಕುಡ್ದಾದ್ಮೇಲೆ ಮೇಲ್ಗಡೆ ಟೆರೆಸ್ಸಲ್ಲಿ ಆಟ ಆಡ್ಸೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಆಟ ಆಡ್ಸೋಕ್ಕೆ ಕರ್ಕೊಂಡು ಹೋದೆ. ಅಲ್ಲೇ ಸ್ವಲ್ಪ ಹೊತ್ತು ಆಟ ಆಡಿದ್ರು. ಇನ್ನು ಅವ್ರಿಗೆ ಬೇಜಾರಾಗುತ್ತೇನೋ, ಇನ್ನೊಂದಾಗುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಅದಾದಮೇಲೆ ಇದಾದಮೇಲೆ ಅದು ಆ ಥರ ಮಾಡ್ತಾಯಿರ್ತೀನಿ. ಇನ್ನು ಆವತ್ತೊಂದು ದಿನ ಅಲ್ಲಿಗೆ ಮುಗಿಸ್ದೆ. ಇನ್ನು ಬೆಳಿಗ್ಗೆ ದಿನ ಇದು ಬಂದು ಸ್ವಲ್ಪ ಬೇಗ ಎದ್ದಿದ್ದೆ, ಹಾಗೆ ಸ್ವಲ್ಪ ನೀರು ಕುಡ್ಕೊಂಡು ಮಾಡ್ತಾಯಿದ್ದೆ. ಇನ್ನು ಹಸಿರು ನೋಡಿ ಹೆಂಗೈತೆ ನಮ್ಮ ಮರದ ಹತ್ರ. ಇನ್ನು ಕಸ ಎಲ್ಲ ಗುಡಿಸ್ಕೊಂಡೆ, ಹೊರಗಡೆ ಒಂದು ಗುಡಿಸ್ಕೊಂಡು, ಮತ್ತು ತಿಂಡಿಗೂ ಏನು ಮಾಡೋದು, ಅವಲಕ್ಕಿ ಉಪ್ಪಿಟ್ಟನ್ನೇ ಮಾಡೋಣ ಅಂತ ಹೇಳ್ಕೊಂಡು ಏನಾದ್ರು ಡೈಲಿ ಮಾಡ್ತಾಯಿರಬೇಕು. ಇನ್ನು ಸಿಂಪಲಾಗಿ ಒಂದು ಎಲ್ಲ ತೊಳ್ಕೊಂಡು ಒಂದು ರಂಗೋಲಿ ಹಾಕ್ತೆ ಚಿಕ್ಕದಾಗಿನೇ. ಇನ್ನು ಎಷ್ಟು ಸಲ ಹಾಕಿದ್ರು ನನ್ನ ಮಗ ಅಳಿಸ್ತಾನೆ, ಕಾಲಲ್ಲಿ ಸುಮ್ಮನೆ ಮೆತ್ಕೊಂಡು ಕೂತಿರ್ತಾನೆ, ಕೈಲೇ ಸೀಟ್ ಕೊಡ್ತಾನೆ ಇಲ್ಲಾಂದರೆ ಹಂಗೆ. ಇನ್ನು ನೈಟೇ ಬೆಳಗಿಟ್ಟಿದ್ದ ಪಾತ್ರೆನ ಸ್ವಲ್ಪ ಅಲ್ಲೇ ದಬ್ಬಾಕೋತಾ ಇದ್ದೆ. ಇನ್ನು ನೀರೆಲ್ಲ ಸೋರ್ಕೊಳ್ಳಿ ಅಂತೇಳ್ಬಿಟ್ಟು ಹಂಗೆ ಇಟ್ಬಿಡ್ತೀನಿ ಬೆಳಗ್ಬಿಟ್ಟು. ಇನ್ನು ನನ್ನ ಮಗ ಇನ್ನೂ ಮಲಗಿದ್ದ, ಇವನು ಚಿಕ್ಕವನು ಮಾತ್ರ ಎದ್ಬಿಡ್ತಾನೆ. ನಾವು ಎದ್ದೊಳದೆ ಸೌಂಡ್ ಹೆಂಗೆ ಗೊತ್ತಾಗುತ್ತೋ ಗೊತ್ತಿಲ್ಲ, ಎದ್ಬಿಡ್ತಾನೆ ಅವನು. ಇನ್ನು ನನ್ನ ಮಗ ಸ್ಕೂಲ್ಗೆ ಹೋಗೋ ಟೈಮ್ ನೋಡಿ ಎದ್ದೊಳಿಸ್ಬಿಟ್ಟು ಕಳಿಸ್ಬೇಕು ಸ್ನಾನ ಮಾಡಿಸಿ. ಮಕ್ಕಳು
ಪಾಪ ಅವ್ರಿಗೊಂಥರ ಇದು ಹೆಂಗೆ ಆಡ್ಕೊಂಡಿದ್ದರು. ಈಗ ಸ್ಕೂಲು ಅಂತಂದರೆ ಬೇಗ ಎದ್ದೇಳಬೇಕು. ಮಧ್ಯಾಹ್ನ ಬಂದು ನಿದ್ದೆ ಮಾಡ್ತೀನಿ ಅಂದರೆ ನಿದ್ದೆ ಮಾಡಲ್ಲ. ಬೆಳಗ್ಗೆ ಟೈಮಲ್ಲಿ ನಿದ್ದೆ ಬರ್ತದೆ. ದೊಡ್ಡವ್ರಿಗಾದರೂ ಅಷ್ಟೇ. ಆದರೆ ದೊಡ್ಡವ್ರಿಗೆ ಜವಾಬ್ದಾರಿ ಅನ್ನೋದಿರುವಾಗ ಎದ್ದೇಳೋಕೆ ಇದು ಬರುತ್ತೆ. ಪಾಪ ಮಕ್ಕಳು ಮನೆ ಕಳ್ಳಿ ಅಂತ ಅನ್ನಿಸುತ್ತೆ. ಟೈಮ್ ಆಗಿಬಿಡುತ್ತಲ್ಲ ಅಂತ ಇನ್ನೊಂದು ಕಡೆ ಅನಿಸುತ್ತೆ. ಅಷ್ಟೇ, ಅವ್ರು ಇಷ್ಟದ ತಕ್ಕನಾಗೆ ಬಿಟ್ಟರೆ ನಷ್ಟ ಆಗೋದು ಅದನ್ನೇನೆ. ನೆನ್ನೆ ದ್ರಾಕ್ಷಿ ತಿಂತಾನೆ ಅಂತ ಹೇಳ್ಬಿಟ್ಟು ಕೊಟ್ಟೆ, ತೊಳೆದುವೆ ಕೊಟ್ಟೆ. ಆದರೆ ನೋಡಿದ್ರೆ ಕೆಮ್ಮಲು. ಹಂಗೆ ಅವ್ರು ಇಷ್ಟದ ತಕ್ಕನಾಗೆ ಹೋದರೆ ಈ ಥರ ಎಫೆಕ್ಟು ನಮಗೆ ಹೊಡೆಯೋದು. ಪಾಪ ಅವರು ಅನುಭವಿಸ್ಬೇಕು. ಹಂಗೆ ಇನ್ನು ಏನು ಮಾಡೋಕ್ಕಾಗಲ್ಲ. ಇನ್ನು ತಿಂಡಿಗೆ ಅಂತ ಹೇಳ್ಬಿಟ್ಟು ಅವನಿಗೆ ಅವಲಕ್ಕಿ ಉಪ್ಪಿಟ್ಟು ಮಾಡಿಕೊಟ್ಟೆ. ಇನ್ನು ನೋಡೋಣ ಅಂದ್ಬಿಟ್ಟು ಕಾಫಿ ಕುಡ್ಕೊಂಡು ಮತ್ತು ಮಗನಿಗೆ ಹಾಲು ಕಾಯಿಸ್ಕೊಟ್ಟೆ. ಬೆಳಗ್ಗೆನೇ ಕುಡಿಬಾರ್ದು ಅಂತಾರೆ. ಇದೇನಿಲ್ಲ, ನೀರು ಕುಡ್ದಿದ್ನಲ್ಲ ಸ್ವಲ್ಪ ಹೊತ್ತು, ಹಾಲೇ ಟೈಮ್ ಆಗಿತ್ತು ಅಂತ ಹೇಳ್ಬಿಟ್ಟು ಯಾವಾಗಲೂ ಕುಡಿಯೋಲ್ಲ. ಕುಡಿಬೇಕು ಅಂತ ಅನ್ನಿಸ್ದಾಗ ಕುಡಿತೀನಿ ಅಷ್ಟೇ. ಸಂಜೆ ಟೈಮ್ ಕುಡಿತೀನಿ. ಇನ್ನು ಹಪ್ಳ ಇತ್ತು ಅಂದ್ಬಿಟ್ಟು ಸ್ವಲ್ಪ ಬಾಕ್ಸ್ಗೂ ಬೇಕಲ್ಲ ಅಂತ ಹೇಳ್ಬಿಟ್ಟು ಹಪ್ಳನೂ ಕರೆದಿದ್ದೆ. ಇನ್ನು ನನ್ನ ಮಗ ನಾನೇ ಹಚ್ಕೊತೀನಿ ಅಂದ್ಕೊಂಡು ಕ್ರೀಮ್ ಎಲ್ಲನೂ ಹಚ್ಕೊಂಡು ತಿರುಗಿ ಬಾಕ್ಸಿಗೆ ತುಂಬೋದು ಸರ್ಕಸ್ ಮಾಡ್ತಾಯಿರ್ತಾನೆ ಏನಾದರೂ. ಇನ್ನು ಅವರು ಸ್ಕೂಲ್ಗೆ ಹೋದ. ಇನ್ನು ತಡಿ ಫ್ಯಾನ್ ಒಂದು ಸ್ವಲ್ಪ ಗಲೀಜಾಗಿತ್ತು ಅಂತ ಫ್ಯಾನು ಕಿಟಕಿ ಹಾಗೆ ನೀವು ಆಟ ಇದ್ನಲ್ಲ ಅಂದ್ಬಿಟ್ಟು ನೋಡ್ಕೊಂಡು ಅಲ್ಲೇ ಒರೆಸ್ತಾ ಇದ್ದೆ. ಸುಮ್ಮನೆ ಕೂತ್ಕೊಳ್ಳೋದೇನೆ. ಏನಾದ್ರು ಒಂದು ಕೆಲಸ ಮಾಡೋಕ್ಕೆ ಹೋದಾಗ ಇನ್ನೊಂದು ಕೆಲಸ ಸಿಗುತ್ತೆ. ಹಾಗೇ ಒಂದು ಮಾಡ್ತಾಯಿದ್ದಾಗ ಇನ್ನೊಂದು ಸಿಗುತ್ತೆ. ಆವಾಗ ಇತ್ತಾಗ ಮನೆಯೂ ಕ್ಲೀನ್ ಆಗುತ್ತೆ, ಇತ್ತಾಗ ಕೆಲಸನೂ ಆಗುತ್ತೆ. ನನ್ನ ಮಗ ಈ ಜೋಕಲ್ಲಿ ಹೆಂಗೆ ಬೇಕು ಹಂಗೆ ಟೇಬಲ್ ಮೇಲೆ ನಾವು ಹತ್ತಿಸ್ಬೇಕನ್ನೋದೇ ಏನಿಲ್ಲ. ಅವನೇ ಹತ್ತುತ್ತೀನಿ ಅಂದ್ಕೊಂಡು ಹತ್ತುತ್ತಾನೆ. ಟೇಬಲ್ ಮೇಲೆ ಹಾಕ್ಕೊಂಡು ಸೀರೆ ಒಳಗಡೆ ಹೋಗ್ತಾನೆ. ಇನ್ನು ಏನಾದರೂ ಕಾಣಿಸ್ತೈತೆ ಅಂದರೆ ನೋಡ್ಬಿಟ್ಟು ಅವನಿಗೆ ಖುಷಿ. ಡ್ಯಾನ್ಸ್ ಮಾಡೋಕ್ಕೆ ಹೋಗೋದು, ಬಾಯ್ ಮಾಡೋದು, ಈ ಥರ. ನನ್ನ ದೊಡ್ಡವನಿಗೂ ಅಷ್ಟೇ, ಯಾರು ಬಂದರೂ ಸಾಕು ಅವ್ನಿಗೇನೋ ಆಗುತ್ತೋ ಗೊತ್ತಿಲ್ಲ, ಡಬಲ್ ಖುಷಿ ಆಗುತ್ತೆ. ಏನೇನೋ ಸರ್ಕಸ್ ಮಾಡಿಸ್ತಾನೆ. ಅದು ಸರ್ಕಸ್ ಥರ ಕಾಣಿಸ್ತದೆ ನಮಗೆ. ಬೇರೆಯವ್ರಿಗೆ ಹೊಸ್ದಾಗಿ ನೋಡೋರಿಗೆ ಇವನೇನು ಹಿಂಗೆ ಆಡ್ತಾನಲ್ಲ, ಒಳ್ಳೆ ಬುದ್ಧಿ ಕಲ್ತಿಲ್ಲ ಅಂತ ಹಂಗೆ ಅನಿಸುತ್ತೆ. ಅದು ಎಷ್ಟು ಹೇಳಿದ್ರು ಬೇರೆಯವ್ರು ಬಂದಾಗ ಹಂಗೆ ಮಾಡಬಾರ್ದು. ಮನೇಲಿದ್ದಾಗ ಸುಮ್ಮನೆ ಇರ್ತಾನೆ, ಯಾರು ಬಂದಾಗ ಆ ಥರ ಮಾಡ್ಬಿಡ್ತಾನೆ. ನನ್ನ ಮಗ ಕ್ಯಾಮ್ರಾ ಇಟ್ಟಿದ್ದೀನಲ್ಲ ನೋಡ್ತಾ ಅದ್ರ ಮುಂದೆ ಸರ್ಕಸ್ ಮಾಡ್ತಾವನೆ. ನಾನು ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಂಡು ಅಂಡುತ್ತಾ ಇರ್ತಾನೆ. ಎಷ್ಟು ಸಲ ಅಂಡಿಸ್ತಾನೋ ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನೋಡ್ತಾ ಇದ್ದೀರಾ ಎಲ್ಲ, ಲೈಕ್ ಮಾಡ್ತಾಯಿಲ್ಲ ಅಷ್ಟೇ. ನೋಡಿ ನನ್ನ ಮಗ ಕೊನೆಗೂ ರಂಗೋಲಿ ಈ ಥರ ಮಾಡ್ದ ಅಷ್ಟೇ. ಥ್ಯಾಂಕ್ ಯು ಎಲ್ರಿಗೂ. ಬಾಯ್.